ವಿರಾಜಪೇಟೆ ಪುರಸಭೆಯ ಅಂಗಡಿ ಮಳಿಗೆಗಳ ಈ ಟೆಂಡರ್ ಪ್ರಕ್ರಿಯೆಯನ್ನು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಲಾಗಿದ್ದು, ಟೆಂಡರ್ ಕರೆಯದೇ ಇದ್ದಲ್ಲಿ ಕಾನೂನು ಹೋರಾಟ ರೂಪಿಸಲಾಗುವುದು ಎಂದು ಸಾಮಾಜಿಕ ಕಾರ್ಯಕರ್ತರಾದ ಮಾಳಿಟಿರ ಎಸ್ ಕಾಳಯ್ಯ, ದಲಿತ ಮುಖಂಡ ಎಚ್.ಪಿ. ಸತೀಶ್, ವಕೀಲ ಕೆ.ವಿ. ಸುನಿಲ್ ಎಚ್ಚರಿಸಿದ್ದಾರೆ. ಪುರಸಭೆಗೆ ಸೇರಿದ ಮಳಿಗೆಗಳ ಗುತ್ತಿಗೆ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಟೆಂಡರ್ ಕರೆಯಲು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿತ್ತು. ಆದರೆ ತಿಂಗಳುಗಳೇ ಕಳೆದರೂ ಸಭಾ ನಡವಳಿ ಮಾಡದೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಆದಾಯದ ಬಗ್ಗೆಯೂ ಮಾಹಿತಿ ಇಲ್ಲ. ಇದರಲ್ಲಿ ಸರ್ವಪಕ್ಷದ ಕೆಲವರು ಭಾಗಿಯಾಗಿದ್ದಾರೆಂದು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಸರ್ಕಾರದ ಹಣ ದುರುಪಯೋಗ ಸಂಬಂಧ ಲೋಕಾಯುಕ್ತಕ್ಕೆ ದೂರು ನೀಡುವುದಾಗಿಯೂ ಎಚ್ಚರಿಸಿದ್ದಾರೆ. ಈಗಾಗಲೇ ವಿರಾಜಪೇಟೆ ಪುರಸಭೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಮತ್ತು ಈ ಕಟ್ಟಡ ಗುತ್ತಿಗೆ ನೀಡುವುದರ ಬಗ್ಗೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳ ಹೆಸರಿನಲ್ಲಿರುವ ಭ್ರಷ್ಟಾಚಾರದ ಬಗ್ಗೆ ನಮ್ಮ ಸತೀಶ್ ಅವರು ವಿವರವಾಗಿ ಮಾತನಾಡಿದ್ದಾರೆ. ಈ ಕಟ್ಟಡ ಹಲವು ವರ್ಷಗಳಿಂದ ಅವರವರ ಹೆಸರಿನಲ್ಲಿ ನಡೆದುಕೊಂಡು ಬರ್ತಾ ಇದೆ. ಇದರಲ್ಲಿ ಎಲ್ಲ ಪಕ್ಷದವರು ಸೇರಿಕೊಂಡಿದ್ದಾರೆ. ಇಲ್ಲಿ ವಿರೋಧ ಪಕ್ಷ ಯಾವುದು, ಆಡಳಿತ ಪಕ್ಷ ಯಾವುದು ಅಂತ ಹೇಳಿದ್ರೆ ಗೊತ್ತಾಗುತ್ತಿಲ್ಲ. ಈ ಕಟ್ಟಡಗಳು ಹಲವು ಸಮಯದಿಂದ ಇವರ ಸುಪರ್ದಲ್ಲಿಯೇ ಇದೆ. ಇದರಲ್ಲಿ ಈ ಟೆಂಡರ್ ಕರೆಯಲು ಆದೇಶ ಬಂದಿದ್ರು ಇವರು ಈ ಟೆಂಡರ್ ಕರೆಯದೆ 1 ವರ್ಷ ತಳ್ತಾ ಇದ್ದಾರೆ. ಇದನ್ನು ಅವರವರೇ ವಹಿಸಿಕೊಳ್ಳುವುದಕ್ಕಾಗಿ ಕಂದಾಯ ವಸೂಲಿ ಮಾಡುವ ನೆಪದಲ್ಲಿ ಇದರ ಮೇಲೆ ಕಂದಾಯ ವಸೂಲಿ ಮಾಡಲು ಪ್ರಯತ್ನಿಸಿದರು. ಆದರೆ ಇದರಲ್ಲಿ ಇವರು ಸಿಕ್ಕಿ ಹಾಕಿಕೊಳ್ತಾರೆ ಎಂಬ ಉದ್ದೇಶದಿಂದ ಇವರು ಅದನ್ನು ಜಾಣತನ ತೋರಿ ಇದರ ಅಧಿಕಾರಿ ಒಬ್ಬರು ಮುಂದೂಡುತ್ತಾ ಬಂದಿದ್ದಾರೆ. ಇದರಲ್ಲಿ ಹಣ ಕೇಳಿಕೊಂಡು ಬಾಡಿಗೆ ಹಣ ಯಾವ ಖಾತೆಗೆ, ಯಾರ ಖಾತೆಗೆ ಹೋಗಿದೆ ಎಂಬ ವಿವರವನ್ನು ನೀಡಬೇಕಾಗಿದೆ. ಇವರು ಈ ಹಣ ಎಲ್ಲಿ ಹೋಗಿದೆ, ಎಲ್ಲಿ ಯಾವ ಖಾತೆಯಲ್ಲಿದೆ, ಇದಕ್ಕೆ ಎಷ್ಟು ವಸೂಲಾತಿ ಮಾಡ್ತಾರೆ, ಇವರು ತಿಂಗಳಿಗೆ ಎಷ್ಟು ಕೊಡ್ತಾರೆ ಎಂಬ ಸವಿವರವಾದ ಒಂದು ಶ್ವೇತಪತ್ರವನ್ನು ಈ ಪುರಸಭೆಯವರು ನೀಡಬೇಕಾಗಿ, ಸಾರ್ವಜನಿಕರಿಗೆ ಇದರ ಬಗ್ಗೆ ಮಾಹಿತಿ ನೀಡಬೇಕಾಗಿ ನಾನು ಒತ್ತಾಯಿಸುತ್ತೇನೆ. ಕಟ್ಟಡ, ಈ ಸಾರ್ವಜನಿಕ ಸ್ಥಳ ಎಲ್ಲ ಈ ಕೆಲವು ಹಳೆಯ ಪ್ರತಿನಿಧಿಗಳ ಸ್ವಂತ ಜಾಗದಂತಾಗಿದೆ. ಸಾರ್ವಜನಿಕರಿಗೆ ಪುರಸಭೆಗೆ ಸಾರ್ವಜನಿಕ ಸಂಬಂಧಪಟ್ಟ ಕಟ್ಟಡ ಯಾವುದು, ಸ್ಥಳ ಯಾವುದು ಎಂಬುದು ತಿಳಿಯುವುದಿಲ್ಲ. ಯಾಕೆಂದರೆ ಇವರ ತಲಾಂತರಗಳಲ್ಲಿ ಇವರ ಕೈಯಲ್ಲೇ ಇದ್ದು ಇವರ ಸ್ವಂತ ಜಾಗದಂತೆ ಬಳಸಿಕೊಳ್ತಿದ್ದಾರೆ. ಇದಕ್ಕೆ ಸರಿಯಾದ ಬಾಡಿಗೆ ಬರುತ್ತಿಲ್ಲ. ಇವರು ಮಾಸಿಕವಾಗಿ 1,000-1,500 ಬಾಡಿಗೆ ನಿಗದಿಪಡಿಸಿ ದಿನಕ್ಕೆ ಬೇರೆಯವರಿಗೆ ದಿನ ಲೆಕ್ಕದ ಬಾಡಿಗೆಯಲ್ಲಿ ನೀಡಿ ಅಪಾರವಾದ ಹಣವನ್ನು ಸರ್ಕಾರದ ಬೊಗಸಕ್ಕೆ ನಷ್ಟ ಮಾಡ್ತಿದ್ದಾರೆ. ಇದರ ಬಗ್ಗೆ ಸೂಕ್ತ ಕ್ರಮವನ್ನು ಸಂಬಂಧಪಟ್ಟವರು ಕೈಗೊಳ್ಳಬೇಕಂತೇಳಿ ಈ ಮೂಲಕ ಒತ್ತಾಯಿಸುತ್ತೇನೆ. ಅದೇ ರೀತಿ ವಿರಾಜಪೇಟೆಯಲ್ಲಿ 2 ಬಸ್ ಸೆಂಟರ್ಗಳು ಸಮೇತ ಮಾಯವಾಗಿದೆ. ಒಂದು ಮಟನ್ ಮಾರ್ಕೆಟ್ ಮುಂದುಗಡೆ ಸಾರ್ವಜನಿಕರಿಗೆ ಬಸ್ಸಿಗೆ ನಿಲ್ಲತಕ್ಕಂತಹ ಒಂದು ಬಸ್ ತಂಗುದಾಣವಿತ್ತು, ಅದು ಇವತ್ತು ಕಾಣೆಯಾಗಿದೆ. ಅದೇ ರೀತಿ ಮಡಿಕೇರಿ ಹೋಗುವ ಜನರು ನಿಲ್ಲುವಂತಹ 3ನೇ ರಸ್ತೆಯಲ್ಲಿ ಇದ್ದಂತಹ ಬಸ್ ತಂಗುದಾಣವು ಮಾಯವಾಗಿ ಇವರ ವ್ಯಾಪಾರದ ಮತ್ತು ಇವರ ಇಷ್ಟೆಗೆ ಅನುಗುಣವಾಗಿ ಇವರನ್ನು ಉಪಯೋಗಿಸಿಕೊಳ್ತಿದ್ದಾರೆ. ದಯವಿಟ್ಟು ಇಂತಹ ಅವ್ಯವಹಾರಗಳಿಗೆ ಕಡಿವಾಣ ಹಾಕಬೇಕು. ಇದರ ಬಗ್ಗೆ ಇಲ್ಲಿ ಮಠದಲ್ಲಿರುವಂತಹ ಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತೇನೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಇದರ ಬಗ್ಗೆ ಉಗ್ರ ಹೋರಾಟವನ್ನು ನಡೆಸಬೇಕಾಗುತ್ತದೆ. ಲೋಕಾಯುಕ್ತರಿಗೆ ಇದರ ಬಗ್ಗೆ ಪುಕಾರು ನೀಡಿ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ಒತ್ತಾಯಿಸುವಂತೆ ತೀರ್ಮಾನ ಕೈಗೊಳ್ಳಬೇಕಾಗುತ್ತದೆ. ವಿರಾಜಪೇಟೆ ಪುರಸಭೆ ಆದಾಗಿಂದ ಸುಮಾರು 12 ವರ್ಷಗಳಿಂದ ವಿರಾಜಪೇಟೆ ವ್ಯಾಪ್ತಿಯ ಎಲ್ಲ ಮಳಿಗೆಗಳು, ಅಂದರೆ ವಿರಾಜಪೇಟೆ ಟೆಂಡರ್ ಕರೆದಿರ್ತಕ್ಕಂಥ ಮಳಿಗೆಗಳನ್ನ ಇದುವರೆಗೆ ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯವರು 12 ವರ್ಷಗಳಿಂದ ಗುತ್ತಿಗೆ ಅವಧಿ ಮುಗಿದರೂ ಕೂಡ ಅದನ್ನು ಇನ್ನೂ ಕೂಡ ಈ ಟೆಂಡರ್ ಮೂಲಕ ಟೆಂಡರ್ ಕರೆಯದೆ ಇನ್ನೂ ಯಾಕೆ ಉಳಿಸ್ಕೊಂಡಿದ್ದಾರೆ. ಹಾಗೂ 25% ಪರಿಶಿಷ್ಟ ಜಾತಿಯ ಮೀಸಲಾತಿಯಲ್ಲಿ ಕೂಡ ಅಂಗಡಿ ಮಳಿಗೆಗಳನ್ನು ಸಾಮಾನ್ಯ ವರ್ಗದವರಿಗೆ ಇಟ್ಟಿದ್ದಾರೆ. ಇದು ಕೂಡ ನಾವು ಬಲವಾಗಿ ಖಂಡಿಸ್ತೀವಿ. ಹಾಗೂ ಈ ಅವಧಿ ಮುಗಿದ ನಂತರ ಇದರ ಆದಾಯ ಎಲ್ಲಿಗೆ ಹೋಗ್ತಾ ಇದೆ, ಪಟ್ಟಣ ಪಂಚಾಯಿತಿಯ ಸರ್ಕಾರಕ್ಕೆ ಹೋಗ್ತಾ ಇದೆಯೋ, ಅಲ್ಲಿಯ ಯಾರಾದರೂ ಇದರ ಹಿಂದೆ ಕೈವಾಡದಿಂದ ಅವರ ಜೇಬ್ ಸೇರ್ತಾ ಇದೆಯೋ, ಇದನ್ನು ನಾವು ಮೊದಲು ಅಲ್ಲಿಯವರು ನಮಗೆ ಉತ್ತರ ಕೊಡಬೇಕು, ಮುಖ್ಯಾಧಿಕಾರಿಗಳು. ಹಾಗೂ ಈ ಕೂಡಲೇ ಎಲ್ಲ ಮಳಿಗೆಗಳನ್ನು ಈ ಟೆಂಡರ್ ಮುಖಾಂತರ ಪಾರದರ್ಶಕವಾಗಿ ಮೀಸಲಾತಿ 25ರ ಮೀಸಲಾತಿ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಡಬೇಕು. ಹಾಗೂ ಎಲ್ಲ ಮಳಿಗೆಗಳನ್ನು ಕೂಡಲೇ ತಕ್ಷಣಕ್ಕೆ ಅವರ ಅವಧಿ ಮುಗಿದಿರೋದನ್ನು ಆ ಮುಖ್ಯಾಧಿಕಾರಿಗಳು ಕೂಡಲೇ ರದ್ದುಗೊಳಿಸಿ ಟೆಂಡರನ್ನು ಅತ್ಯಂತ ಶೀಘ್ರವಾಗಿ ಜಾರಿಗೊಳಿಸ್ಬೇಕಂತೇಳಿ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ತಪ್ಪಿದ್ದಲ್ಲಿ ನಾವು ಇದು
ನಾವು ಇದು ಸರ್ಕಾರಕ್ಕೆ ಹಣ ದುರುಪಯೋಗ ಆಗಿರೋದ್ರಿಂದ ಇದನ್ನ ಲೋಕಾಯುಕ್ತ ಕೋರ್ಟ್ಗೆ ನಾವು ಕೂಡ ಇದ್ರ ಮೇಲೆ ಪ್ರಕರಣವನ್ನು ದಾಖಲಿಸಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ನಮ್ಮ ಎಲ್ಲ ಸಂಘಟನೆಗಳು ಪ್ರಗತಿಪರ ಇಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಕಳೆದ 12 ವರ್ಷಗಳಿಂದ ಟೆಂಡರ್ ಆಗಿಲ್ಲ ಅನ್ನೋದು ಒಂದು ಆರೋಪ ಇದೆ. ಅದನ್ನು ಮಾಡಬೇಕಿತ್ತು, ಮಾಡಲಿಲ್ಲ. ಯಾವ ಕಾರಣಕ್ಕೆ ಮಾಡಲಿಲ್ಲ ಅನ್ನೋದು ಒಂದು ವಿಚಾರ. ಎರಡನೇದು ರಿಸರ್ವೇಷನ್ ಬಗ್ಗೆ ಭಾಳ ಅನುಮಾನ ಇದೆ. 25% ರಿಸರ್ವೇಷನ್ ಯಾರಿಗೆ ಕೊಟ್ಟಿದ್ರಿ, ಅದನ್ನು ನೀವು ಚಾಲ್ತಿ ಮಾಡ್ತಾ ಇದ್ದೀರಾ, ಅದನ್ನು ಉಲ್ಲಂಘನೆ ಮಾಡಿದ್ರಿ. ಈ ಕಾರಣದಿಂದ ಯಾಕೆ ನಾವು ವಿರಾಜಪೇಟೆ ಪುರಸಭೆಯ ಅಧಿಕಾರಿಗಳ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲೆ ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆ ಮುಂದೆ ಇಡ್ತಾ ಇದ್ದೀವಿ. ನಂತರ ಇನ್ನು ಇಷ್ಟೆಲ್ಲ ವ್ಯವಹಾರಗಳು ಆಗ್ತಾ ಇದ್ರು ಸಹ ಈ ವಿರೋಧ ಪಕ್ಷ ಅನ್ನೋದು ಇದೆಯಾ ವಿರಾಜಪೇಟೆ ಪುರಸಭೆ ಒಳಗೆ ಅನ್ನೋ ಒಂದು ಪ್ರಶ್ನೆ ಇಡ್ತಾ ಇದ್ವಿ. ವಿರೋಧ ಪಕ್ಷವು ಆಡಳಿತ ಪಕ್ಷವನ್ನು ಕೈ ಜೋಡಿಸಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ವಿರೋಧ ಪಕ್ಷ ನಿಜವಾಗಿ ವಿರಾಜಪೇಟೆ ಪುರಸಭೆ ಒಳಗೆ ವಿರೋಧ ಪಕ್ಷ ಇದ್ದರೆ ಈ ವಿಚಾರ ಒಳಗಾಗಿ ಆ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿಬಿಟ್ಟು ಅದಕ್ಕೆ ಹೋರಾಟ ಕೊಡಬೇಕಾಗುತ್ತೆ, ವಿರೋಧ ವ್ಯಕ್ತಪಡಿಸಬೇಕು. ಆದರೆ ವಿರೋಧ ಅನ್ನೋದು ವಿರಾಜಪೇಟೆಯಲ್ಲಿ ಇಲ್ಲವೇ ಇಲ್ಲ, ಎಲ್ಲೋ ಪರವೇ ಆಗಿದೆ. ಈ ಕಾರಣದಿಂದ ಸಾರ್ವಜನಿಕರ ಮಧ್ಯೆಯಲ್ಲಿ ವ್ಯಾಪಕ ಮಟ್ಟದ ಅನುಮಾನಗಳಿವೆ. ಈ ಅನುಮಾನವನ್ನು ಪರಿಹಾರ ಮಾಡಿಕೊಡೋ ಕೆಲಸವನ್ನು ವಿರೋಧ ಪಕ್ಷ. ವಿರಾಜಪೇಟೆ ಪುರಸಭೆಯ ವಿರೋಧ ಪಕ್ಷ ಮೌನಕ್ಕೆ ಶರಣಾಗಿದ್ದು ಯಾಕೆ ಎಂದು ಪ್ರಶ್ನಿಸಿರುವ ಮುಖಂಡರು, ಯಾವುದಕ್ಕೂ ವಿರೋಧ ವ್ಯಕ್ತಪಡಿಸದೆ ಆಡಳಿತ ಪಕ್ಷದ ಪರವಾಗಿರುವುದು ಸಾರ್ವಜನಿಕ ವಲಯದಲ್ಲಿ ಅನುಮಾನ ಮೂಡಿಸಿದೆ ಎಂದಿದ್ದಾರೆ.